ಭಾರತದ ಲೋಕಸಭಾ ಸದಸ್ಯರ ಆಯ್ಕೆ ಪ್ರಕ್ರಿಯೆ ಬಹಳ ಸುಗಮವಾಗಿ ನೆರವೇರಲು ಇದರ ಜವಾಬ್ದಾರಿಯನ್ನ ಭಾರತೀಯ ಸ್ವಾಯತ್ತ ಸಂಸ್ಥೆಯಾದ ಸಂವಿಧಾನಬದ್ಧ ಸಂಸ್ಥೆಯಾದ ಕೇಂದ್ರ ಚುನಾವಣಾ ಆಯೋಗ ವಹಿಸಿಕೊಂಡಿದೆ. ಕೇಂದ್ರ ಚುನಾವಣಾ ಆಯೋಗ ಮೊದಲು ಲೋಕಸಭಾ ಸದಸ್ಯರ ಕ್ಷೇತ್ರ ವ್ಯಾಪ್ತಿಯನ್ನ ತೀರ್ಮಾನ ಮಾಡುತ್ತೆ. ನಂತರದಲ್ಲಿ ಚುನಾವಣಾ ದಿನಾಂಕವನ್ನು ಅಧಿಸೂಚನೆ ಪ್ರಕಾರ ಪ್ರಕಟ ಮಾಡುತ್ತೆ. ಆ ನಂತರದಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಾರಂಭವಾಗುತ್ತೆ. ನಾಮಪತ್ರ ಪರಿಶೀಲನೆ ಆಗುತ್ತೆ. ಆಮೇಲೆ ನಾಮ ನಿರ್ದೇಶನಕ್ಕೆ ಒಳಪಟ್ಟ ಅಭ್ಯರ್ಥಿಗಳ ಹಿಂಪಡೆಯುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆ ನಂತರದಲ್ಲಿ ಅಭ್ಯರ್ಥಿಗಳ ಚಿಹ್ನೆಗಳನ್ನ ಹಂಚುವಿಕೆ ಕಾರ್ಯ ಪ್ರಾರಂಭವಾಗುತ್ತೆ. ಆ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಲು ಅವಕಾಶವನ್ನು ಮಾಡಿಕೊಡ್ತಾರೆ. ಆ ನಂತರದಲ್ಲಿ ಮತದಾನ ದಿನಾಂಕದಂದು ಮತ ಚಲಾವಣೆ ಮಾಡಲು ಮತದಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅಲ್ಲಿಂದ ಮತ ಎಣಿಕೆ ಆರಂಭವಾಗುತ್ತೆ. ಆ ನಂತರದಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ. ಆಮೇಲೆ ಅಭ್ಯರ್ಥಿಗಳ ಅಧಿಸೂಚನೆಯನ್ನು ಪ್ರಕಟ ಮಾಡ್ತಾರೆ. ಆಮೇಲೆ ಭಾರತ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಅಲ್ಲಿಯ ತನಕ ಸಂಪೂರ್ಣ ಜವಾಬ್ದಾರಿಯನ್ನ ಭಾರತೀಯ ಚುನಾವಣಾ ಆಯೋಗ ವಹಿಸಿಕೊಳ್ಳುತ್ತೆ. ಅದರದೇ ಆದ ಕಾರ್ಯಾಂಗದ ಮೂಲಕ ಈ ಕೆಲಸವನ್ನ ಮಾಡುತ್ತೆ.